ಈಗ ಯಾರು ಬಂದಾರಪ್ಪ? ಅಯ್ಯೋ ಸಿಂಹನ ಹುಲಿನ ಎಲ್ಲಿ? ಅಯ್ಯೋ ಹುಲಿ ಗಾಬರಿ ಆದ್ರ ಚಮಕ್ಕೋಟೆ ಉತ್ತರ ಕರ್ನಾಟಕದ ಹುಲಿ ಯಾರು? ಯತ್ನಿಸ ಸಾರು ಕರಿಯಪ್ಪ ಕರಿ ಕರಿ. ಲಾವಣ್ಯ ಲಾವಣ್ಯ ಸರ್ ನಾನು ಲಾವಣ್ಯ ಅಲ್ಲ. ನೀ ಲಾವಣ್ಯನ ಇಲ್ಲ ಮಾನಣ್ಯ ನನಗೇನು ಗೊತ್ತವ? ನೀ ಹಾಡು ಹಾಕ್ದು ನಾನು ಅದಕ್ಕೆ ಬಂದು ಡ್ಯಾನ್ಸ್ ಮಾಡ್ಕೊತ ಬಂದೆ. ನೀ ಲಾವಣ್ಯನಾರು ಹಾಕು ಇಲ್ಲ ಲವಂಗನಾರು ಹಾಕು ನನಗೇನು ಸರ್. ಅದೇನು ಹೇಳಬಿ ನೀ ಒಂದು ನಾವು ಹಿರಿಯ ಮನುಷ್ಯರು ನಮ್ಮ ಮುಂದೆ ನೀನು ಡಬಲ್ ಮೀನಿಂಗ್ ಮಾತಾಡೋಕ್ಕಿಲ್ಲ. ಆಮೇಲೆ ಅದೇನೇನೋ ಸನ್ನೆ ಕೊಡೋಂಗಿಲ್ಲ. ಸರ್ ನಾನು ಏನು ಹೇಳ್ತಿದ್ದೀನಿ ನೀವೇನು ಅನ್ಕೊಂತ ಇದ್ದೀರಾ? ನಾನು ಭಾಳ ಡೀಸೆಂಟು ನೋಡಿ. ಯಾವತ್ತು ನೋಡುವ ನಿನ್ನ ನೋಡಿದ್ರೆ ಒಳ್ಳೆ ಪೇಂಟಿಂಗ್ ಹಚ್ಚಿ ನಿಲ್ಸಿರೋ ಬೊಂಬೆ ಆಗಿರ್ಬೇಕು ನೋಡು. ಇವತ್ತು ಲಕ್ಷಣವಾಗಿ ಸೀರೆ ಹುಟ್ಟಿ ಅದು ಹಿಡ್ಕಲ್ ಸೀರೆ ಭಾಳ ಚಲೋ ಕಾಟನ್ ಸೀರೆ. ಸರ್ ಮೊನ್ನೆ ಏನು ಸರ್ ನೀವು ಸಮೀರ್ ಸರ್ ಫುಲ್ ಕ್ಲೋಜು. ಒಂದು ವಿಷಯ ಹೇಳಕತ್ತೀನಿ ಕೇಳವ. ನಾವು ಸದನದೊಳಗೆ ನ್ಯಾಯನೀತಿ ಮಾತಾಡ್ತೀವಿ. ಈಗ ವಕಫ್ ಅಂತ ಏನು ಬಂದೈತಿ ಅದು ಬ್ಯಾಡಪ್ಪ, ನಮ್ಮದು ಸನಾತನ ಬೋರ್ಡು ನಾವೇ ಮಾಡ್ಲಿಕ್ಕತ್ತೀವಿ, ಇಡೀ ಅಖಂಡ ಭೂ ಭಾರತ ನಮ್ಮದು ಅಂತ ನಾವು ಅನ್ನಕತ್ತೀವಿ. ಅವರು ನಮ್ಮದು ಅಂತ ಹಳ್ಳಾಡ್ಸಕತ್ತಾರ ಆ ಪೇಪರ್ ಇಟ್ಕೊಂಡು ಹಿಂಗೆ 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 ಅಂತ. ಆಮೇಲೆ ಮನುಷ್ಯ ಕೈ ಇಟ್ಕೊಂಡು ಬಾಯಿನಾಗ ಹಲ್ಲು ಜೋರು ಕಚ್ಚಿ ಹಿಂಗೆ ಹೇಳ್ತಾನೆ ನಮ್ದ 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 ಹಂಗಾಮ ಹಿಂಗೆಲ್ಲ ಮಾಡಕತ್ತಾನ. ನಾನು ಹೇಳ್ತೀನಿ ಅದಕ್ಕೆ ನೋಡಪ್ಪ ಹಲ್ಲು ಕಚ್ಚಬೇಡಪ್ಪ, ನೀ ಹಲ್ಲು ಕಚ್ಚಿದ್ರೆ ಅಷ್ಟೇ, ಬಟ್ಟೆ ಹರ್ಕೊಂಡ್ರು ಅಷ್ಟೆ, ಅದು ಏನೂ ಆಗೋಂಗಿಲ್ಲ. ನಮ್ಮದ ಹೊಟ್ನಾಗ ನೀನೇನು ಮಾತಾಡಂಗಿಲ್ಲ. ನಾನು ಹೇಳ್ತಾನೆ ಅವನ ಜೊತೆ ಅವನ ಜಟ್ಟ ಪಟ್ಟಿ ಎಲ್ಲ ಮಾಡ್ತೀವಿ, ಕಾಳಗ ಎಲ್ಲ ಮಾಡ್ತೀವಿ. ಎಲ್ಲ ಮಾಡಾದ್ಮೇಲೆ ನಾವಲ್ಲಿ ಹೊರಗಡೆ ಚಹಾ ಕುಡಿಕ್ ಹೋಗ್ತೀವಿ. ಸರ್ ನೋಡ್ದೆ ಸರ್ ನಿಮ್ ಜಟಾಪಟ್ಟಿನ ಭಾಷಣದಲ್ಲಿ ನಿಮ್ಗೆ ದಮ್ ಇದ್ರೆ ಅಂತ ಮಾತಾಡ್ಬಿಟ್ಟು ಸಮೀರ್ ಸರ್ ಮನೆಗೆ ಹೋಗ್ಬಿಟ್ಟು ದಮ್ ಬಿರಿಯಾನಿ ತಿನ್ಕೊ ಬರ್ತಿದ್ರಲ್ಲ. ಯಾವಳ ಹುಚ್ಚಿ ಹರ ಹುಚ್ಚಿ ಮಾತನಾಡ್ಲಿಕ್ಕಾದ್ರೆ ನಾಳೆ ಶುದ್ಧಿ ಮಾಡಿ ಮಾತಾಡ. ಏನನ್ನ ಕತ್ತಿ ದಮ್ ಬಿರಿಯಾನಿ ತಿನ್ಕೊ ಬಂದ್ರಲ್ಲ, ಕುಚ್ಚು ದೋಸ್ತ ಬಿಟ್ಟಿದ್ರಲ್ಲ, ಮಾತಾಡ್ತಾ ಇದೀರಲ್ಲ, ಅಲ್ಲೊಂಥರ ಇಲ್ಲೊಂಥರ ಇದಿರಲ್ಲ, ಯಾಕೆ ಹಂಗೆ ಅಂತ ಕೇಳ್ತಿರೋದು. ಬಾಯ್ ಮುಚ್ಚಬೇ, ಅದೇನು ಆಗಿಲ್ಲ. ನಾನು ಉತ್ತರ ಕರ್ನಾಟಕ ಹುಲಿ ಆದೀನಿ, ಡೋಂಟ್ ಕೇರ್ ಮನುಷ್ಯ ಆದೀನಿ. ಸದನದೊಳಗೆ ಎಲ್ಲರನ್ನ ಅದರಾಡಿಸ್ತೀನಿ. ನೀನೆಂತ ಹುಚ್ಚ? ನಾ ಸಮೀರ್ ಮನೆಯಾಗ ಹೋಗಿ ಯಾವತ್ತು ದಮ್ ಬಿರಿಯಾನಿ ತಿಂದೀನಿ, ದಮ್ ಇದ್ರೆ ಬಾರ್ಲೆ ಅಂತ ಹೇಳಿದ್ದೀನಿ. ಆದ್ರೆ ದಮ್ ಬಿರಿಯಾನಿ ತಿಂದಿಲ್ಲ ಬೇ, ನಾನು ಪ್ಯೂರ್ ವೆಜ್. ಪಾಪ ಊಟ ಅವ್ರಿಚ್ಚ ದಮ್ ಬಿರಿಯಾನಿ ತಿಂತಾರೆ, ಮಡಕೆ ಬಿರಿಯಾನಿ ಈಗ ಯಾವುದೋ ಬ್ಯಾಂಬಾ ಬಿರಿಯಾನಿ ಅಂತ ಬಂದೈತಿ ಅಂತ ಬಂಬು ಅದಾರ ತಿನ್ನಲಿ. ಆದ್ರೆ ನಾನು ಅವ್ರು ಕೂಡ ಅವರು ದಮ್ ಬಿರಿಯಾನಿ ತಿನ್ಲಿಕ್ಕೆ ಹತ್ತಿದ್ರು, ನಾನು ಚಾ ಚುರುಮುರಿ ತಿಂದೆ. ಆಮೇಲೆ ಯಾರ ಪಕ್ಕದಾಗ ಫ್ರೂಟ್ಸ್ ತಂದು ಕೊಟ್ಟು ನಾನು ಅವ್ರಿಗೆ ತಗೋಪ್ಪ ಬಾಯಿಗೆ ಹಚ್ಚಿದ, ಅವನ ಲಾಡು ತಂದಿದ್ದ ಲಾಡು ಕೊಟ್ಟ, ಇದಾದ್ರೆ ತಿನ್ರಿ ಅಂತ. ಮೊನ್ನೆ ಏನೋ ಬಸ್ಸಿನ ಬಗ್ಗೆ ಮಾತಾಡ್ತಿದ್ರಂತಲ್ಲ, ಏನು ಸರ್ ಇದು ಬಸ್ಸು ಅಂದ್ರೆ ಈಗ ಏನು ಮಾಡ್ಲಿಕ್ಕತ್ತಾರ ಇವರು, ರಾಮಾಯಣವ್ರು ಬಿಟ್ಟಾರ ಬಸ್. ಅದ್ರೊಳಗೆ ಗ್ಯಾರಂಟಿ ಒಳಗೆ ನಿಮ್ಗೆ ಹೆಣ್ಮಕ್ಳ ಮಂದಿ ಎಲ್ಲ ಫ್ರೀಯಾಗಿ ಓಡಾಡ್ತೀರಿ, ಎಲ್ಲ ಪುಕ್ಕಟ್ಟಾಗಿ ಹೋರಾಡ್ತೀರಿ. ಅದ ಅಂದ್ರೆ ನಮ್ಮ ಸರ್ಕಾರದಾಗ ದುಡ್ಡು, ಅದು ಸರ್ಕಾರದ ದುಡ್ಡು ಅಂದ್ರೆ ನಿಮ್ಮ ದುಡ್ಡು, ಅದೇನು ಪುಕ್ಕಟ್ಟೆ ಅಲ್ಲ. ಅಲ್ಲಿ ಬಿಲ್ ಹೋಗ್ತಿತ್ತು, ನಿಮ್ಮ ಟ್ಯಾಕ್ಸ್ ನೋಡೇ ಕೊಡ್ತಾರೆ ಅಷ್ಟೇ ಡಿಪಾರ್ಟ್ಮೆಂಟ್ಗೆ. ಅದು ನಾನು ಹೇಳೋದೇನಪ್ಪ ಅಂತಂದ್ರೆ, ಈಗ ಮೈಸೂರು, ಬೆಂಗಳೂರು, ಹಾಸನ, ತುಮಕೂರು, ಶಿವಮೊಗ್ಗ, ಈ ದಾವಣಗೆರೆ ಮಠ ಎಲ್ಲ ಒಳ್ಳೆ ಬಸ್ ಐತಿ, AC ಬಸ್ ಐತಿ, ರಂಗ ಬಸ್ ಐತಿ, ಕಲರ್ ಬಸ್ ಐತಿ, ಎಲ್ಲ ಓಡಾಡಕತ್ತೀರಿ. ಆದ್ರೆ ನಮ್ಮ ಭಾಗದಾಗ ಬಂದು ನೋಡ್ರಲ್ಲ, ಪಾಪ ನಮ್ಮ ಭಾಗದಾಗ ಎಲ್ಲ ಕಿತ್ತೋಗೈತಿ. ನೀವೇ ಕಲರ್ ಪೇಂಟ್ ಹೊಡ್ಕೊಳ್ಳಿ. ಹೊಡಂಗಿಲ್ಲವೇ? ಯಾವುದೋ ಡಕೋಟಾ ಎಕ್ಸ್ಪ್ರೆಸ್ ಅಂತ ಸಿನಿಮಾ ಬಂದಿತ್ತು ನೋಡು, ಆ ಬಸ್ ಬಿಟ್ಟಾರ ಉತ್ತರ ಕರ್ನಾಟಕಕ್ಕೆ. ಒಂದು ಕಿಟಕಿ ತಳ್ಳಿಕ್ಕೆ ಹೋದ್ರೆ ಕಿಟಕಿ ಬರಂಗಿಲ್ಲ, ಒಂದು ಕೆಳಗೆ ಕುಂದ್ರೆ ಧೂಳು, ಸೀಟ್ ಹಿಂದ್ಗಡೆ ಎಲಿ ಕಚ್ಚೈತಿ, ಮೇಲ್ಗಡೆ ಮಳೆ ಬಂದ್ರೆ ಎಲ್ಲ ಸೋರ್ತೈತಿ. ಮೊನ್ನೆ ಹಾರ್ ನೋಡಿಕ್ ಹೋಗ್ತಾನೆ, ಪಾಪ ಹಾರ್ನಿಲ್ಲ. ಬ್ರೇಕ್ ಹಾಕಕ್ ಹೋಗ್ತಾನೆ, ಬ್ರೇಕ್ ಸರಿ ಇಲ್ಲ. ಮೊನ್ನೆ ಬಂದು ಸ್ಟೇರಿಂಗ್ ಕಿತ್ತು ಬಂದಿತ್ತು ನೋಡು. ಈ ತರ ಲಡಾಸು ಮತ್ತೆ ಈ ಡಕೋಟಾ ಎಕ್ಸ್ಪ್ರೆಸ್ ಗಾಡಿಗಳನ್ನ ನಮ್ಮ ಉತ್ತರ ಕರ್ನಾಟಕ. ಸರ್ ಒಟ್ಟಿನಲ್ಲಿ ನಿಮ್ ಬಸ್ ಹೆಂಗಿದೆ ಸರ್? ಹೆಂಗಿದೆ ಅಂತಂದ್ರೆ ಅದೇ ಹಾಡಾಯ್ತಲ್ವ ಡಕೋಟಾ ಎಕ್ಸ್ಪ್ರೆಸ್. ಅಲ್ಲ ಸರ್, ಎಲ್ಲ ಬಸ್ಸು ಹಿಂಗೆ ಇದ್ದಾವ ಸರ್? ಎಲ್ಲ ಇಲ್ಲವೇ? ಮೊನ್ನೆ ನಾನು ಹೋಗಿದ್ದಾಗ ಒಂದ್ ಬಸ್ ಬಹಳ ಚೆನ್ನಾಗಿತ್ತು, ಚಂದಿತ್ತು, ಚಂದ ಬಸ್ ಬಿಟ್ಟಾರ. ಒಂದು ಹೇಳತ್ತೀನಿ ಕೇಳ, ಏನಪ್ಪ ಅಂತಂದ್ರ ಈಗ 10 ಬಸ್ ಬಿಟ್ಟಾರ ಉತ್ತರ ಕರ್ನಾಟಕ ಮಂದಿಗೆ ಅಂದ್ರ, ಅದ್ರೊಳಗೆ ಒಂದು 4 ಗಾಡಿ ಭಾಳ ಚಲೋ ಐತಿ, ಇನ್ನು 6 ಗಾಡಿ ಹೋಯ್ತು. ಅಯ್ಯೋ, ಆದ್ರೆ ಈ ಭಾಗದ 10 ಗಾಡಿ ಬಿಟ್ಟಾರ ಅಂದ್ರೆ 10ಗೆ 10 ಫಸ್ಟ್ ಕ್ಲಾಸ್ ಐತಿ. AC ಬೀಸ್ತೈತಿ, ಕರೆಕ್ಟ್ ಗ್ಲಾಸ್ ಐತಿ, ಕರೆಕ್ಟ್ ಸ್ಟೇರಿಂಗ್ ಐತಿ,
ಕರೆಕ್ಟ್ ಬ್ರೇಕ್ ಐತಿ. ನಮ್ಮ ಉತ್ತರ ಕರ್ನಾಟಕದವರು ತಾರತಮ್ಯ ಮಾಡಿ ಹಳೆ ಬಸ್ಗಳನ್ನ ಬಿಡ್ಲಿಕ್ಕತ್ತಾರ. ನಮ್ಮ ಮಂದಿ ಭಾಳ ಒಳ್ಳೆ ಜನ ಎಲ್ಲ ಅಕ್ಸೆಪ್ಟ್ ಮಾಡ್ಲಿಕ್ಕತ್ತಾರ. ಸರ್ ನಿಮ್ಮ ಉತ್ತರ ಕರ್ನಾಟಕಕ್ಕೆ ಒಳ್ಳೆ ಬಸ್ ಬರಬೇಕು ಅಂತಂದ್ರೆ ನಿಮ್ಮ ಹೂ ಪಕ್ಷದ ಬಸ್ಸಿನ ಸ್ಟೇರಿಂಗು ನಿಮ್ಮ ಕೈಯಲ್ಲಿ ಇರಬೇಕು ಅಲ್ವಾ ಸರ್? ಬರೀ ಸ್ಟೇರಿಂಗ್ ಅಷ್ಟೇ ಮಾತ್ರ ಅಲ್ಲವಾ, ಬ್ರೇಕ್, ಕ್ಲಚ್, ಹಾರ್ನ್, ಸೈಡ್ ಮಿರರ್, ಸೀಟು, ಆ ಪ್ರತಿಯೊಂದು ಸೀಟು ನನ್ನ ಕನ್ನಡಿಯಾಗಿ ಕಾಣಬೇಕು. ಅಂಥ ಬಸ್ಸು ಕೊಡ್ಬೇಕು. ನಾನು ಸುಮ್ಮನೆ ಬರೀ ಬಸ್ ಹತ್ಕೊಂಡು ಹೊಂಟವನಲ್ಲ, ಹಿಂದೆ ಕೂತು ತರಲೆ ಮಾಡ್ಲಿಕ್ಕತ್ತಾರ ಒಬ್ರಿಗೊಬ್ರು, ನಮಗೆ ಮಸಿಕತ್ತಾರ ಕತ್ತಿ ಎಲ್ಲ. ಅದನ್ನು ನಾನು ಒಂದು ಮಿರರ್ ಅದೆಂಥದ್ದು ಹೇಳ್ತಾರೆ ದರ್ಪಣ, ಆ ದರ್ಪಣನ ಹಾಕಿ ಎಲ್ಲ 50 ಮಂದಿ ಕಾಣಬೇಕು ನೋಡು. ಬಸ್ನೊಳಗಿರೋ ಮಂದಿ ಎಲ್ಲ ಕಾಣಬೇಕು. ಅವನು ಮೂಗಕ್ಕೆ ಬೆಳ್ಳ ಹಾಕಿದ್ರೆ ಕಾಣಬೇಕು, ಇಂದ ಅಂದ್ರೆ ಬೆನ್ನು ಕೆರ್ಕೊಂಡ್ರು ಕಾಣಬೇಕು. ಈ ಥರ ನಾನು ಬಸ್ಸು ಇಟ್ಕೊಂಡ್ರೆ ಹಿಂಗೆ. ಆಮೇಲೆ ಅದು ಓಪನ್ ಮಾಡೋದು ನನ್ನ ಕೈನಾಗಿರ್ತೈತಿ ಬಾಗಿಲು, ಮುಂದೆ ಡೋರ್ ಅಷ್ಟೇ. ಪ್ರತಿಯೊಬ್ಬ ಇಳಿದು ಹೋಗ್ಬೇಕು, ಮತ್ತೆ ಬಂದು ಹತ್ತಬೇಕು. ಯಾರು ಇಳ್ದಾನ ಯಾರು ಹತ್ತನ ಗೊತ್ತಾಗಬೇಕು. ಓ ಹಂಗ. ಅಂದ್ರೆ ನಿಮ್ ಪಕ್ಷಕ್ಕೆ ನೀವೇ ಮುಖಂಡರಾಗಬೇಕು ಅಂತ ಆಸೆ. ಸ್ಟೇರಿಂಗು ನಿಮ್ ಕೈಲೇ ಇರಬೇಕು, ಗೇರು ನಿಮ್ ಕೈಲೇ ಇರಬೇಕು, ಇಡೀ ನಿಮ್ ಪಕ್ಷದ ಬಸ್ಸೇ ನಿಮ್ಮ ಹ್ಯಾಂಡ್ ಓವರ್ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹಂಗಿರ್ಬೇಕಂತ ನಾನು ಯಾವತ್ತೂ ನನಗೆ ಇದು ಬೇಕು ಅಂತ ಕೇಳೋನಲ್ಲ. ನಾನೇನಪ್ಪ ಹೇಳೋದು ಅಂತಂದ್ರೆ ಇಡೀ ಬಸ್ ನಮಗಾಗಬೇಕು, ಒಳ್ಳೆ ರೀತಿ ಆಗಬೇಕು. ನಾನು ಹೈಕಮಾಂಡ್ ಹತ್ರ ಹೋಗಿ ಹೇಳಿದ್ದೀನಿ, ಈ ಥರ ಮಾಡ್ರಿ ಅಂತ. ನಾನೊಬ್ಬ ಹಳೆ ಕ್ಯಾಂಡಿಡೇಟ್ ಆದೀನಿ, CM ಕ್ಯಾಂಡಿಡೇಟ್ ಆದೀನಿ, ಡೋಂಟ್ ಕೇರ್ ಮನುಷ್ಯ ಆದೀನಿ. ನಾನು ಸದನದೊಳಗೆ ಉತ್ತರ ಕೊಡೋ ಮನುಷ್ಯ ಆದೀನಿ, ನನ್ನ ಕೈ ಕೊಡ್ರಲ್ಲ ಅಂತ. ಬಸ್ ಯಾವಂದೇ ಆಗಿರ್ಲಿ ಸ್ಟೇರಿಂಗು ಇವ್ರದೇ ಆಗ್ಬೇಕು ಅಂತ ಅವ್ರು ಹೇಳ್ತವ್ರೆ. ಅದನ್ನು ಇವ್ರದೇನೆ. ಗೇರ್ರಾಡು ಯಾವನಾರ ಹಿಡಿತಾನ ಸಾಕು. ಬಸ್ ಅಂದಮೇಲೆ ಗೇರ್ರಾಡು ಹಿಡಿಬೇಕು, ಸ್ಟ್ರೆಚ್ ಹಾಕ್ಬೇಕು, ಸ್ಟೇರಿಂಗ್ ತಿರ್ಬೇಕು. ಇರವ ಏನಪ್ಪ ಕಾಕಪ್ಪ ಚಂದ ಪಾಟೀಲ್ ಏನ ಬಸ್ ಬಂತಂತ ಹೋಗಿ ಸರ್, ಹೋಗಿದ್ದು ಬರ್ತೀನಿ ನೋಡು. ಹಾಂ ಆಯ್ತು ಸರ್. ಇವೆಲ್ಲ ಬೇಡವೇ ಪಾಪ, ನನ್ನ ಮಗಳಾಗಿ ಸ್ವೀಕಾರ ಮಾಡ್ತೀನಿ ಬಾರ. ನನ್ನ ಮಗಳ ಬಂದಿರುವ